ಮಾರ್ಚ್ 18ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ತಹಶೀಲ್ದಾರ್ ಹಾಗೂ ಶಿಕ್ಷಣಾಧಿಕಾರಿ ಕಾಂತರಾಜು ಪೂರ್ವಭಾವಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳ ಸಿದ್ಧತೆ ಹೇಗೆ ಹಾಗೂ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಮತ್ತು ವಿಶ್ವಾಸ ಮೂಡಿಸಿದ್ರು. ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಹೆಚ್ಚಿದೆ ಎಂದು ಶಿಕ್ಷಣಾಧಿಕಾರಿ ಕಾಂತರಾಜು ಅವರು ಮಾಧ್ಯಮದವರಿಗೆ ತಿಳಿಸಿದ್ರು. ಈ ವೇಳೆ ಪೊಲೀಸ್ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದು ಪಿಎಸ್ಐ ಹೇಮಂತ್ ಮತ್ತು ದ್ರಾಕ್ಷಾಯಿಣಿಯವರು ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತಿನ ಬಗ್ಗೆ ತಿಳಿಸಿದ್ರು. ಎಲ್ಲಾ ಮಕ್ಕಳಿಗೂ ಕೂಡ ಧೈರ್ಯ ತುಂಬಿದೀವಿ. ಸೊ ಎಲ್ಲಾ ಮಕ್ಕಳು ಕೂಡ ನನ್ಗೆ ಏನು ಖುಷಿ ನಮ್ಮ ತಾಲೂಕಲ್ಲಿ ಅಂತ ಹೇಳಿದ್ರೆ, ನಾವು ಮಕ್ಕಳನ್ನ ಮಾತಾಡಿಸಿದಾಗ ಗೊತ್ತಾಗುತ್ತೆ, ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಯಾವ ಮಕ್ಕಳು ಕೂಡ ಭಯದಲ್ಲಿ ಎಕ್ಸಾಮ್ ಇದೆ ಭಯ ಅನ್ನೋ ವಾತಾವರಣದಲ್ಲಿ ಇಲ್ಲ. ಎಲ್ಲಾ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ಕಾನ್ಫಿಡೆನ್ಸ್ ಆಗಿದ್ದಾರೆ. ಮತ್ತೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ಈಗ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಕೊಡುವಂತಹ ಭರವಸೆನ ನೀಡಿದ್ದಾರೆ. ಸೊ ಎಲ್ಲಾ ಮಕ್ಕಳಿಗೆ ಮತ್ತೆ ಶಿಕ್ಷಕರಿಗೆ ನಿನ್ನೆ ಚೀಫ್ ಮತ್ತೆ ಕಸ್ಟೋಡಿಯನ್ ಗಳು ಬಂದಿದ್ರು, ಅವ್ರಿಗೂ ಸಭೆ ಕರೆದು ಅವ್ರಿಗೂ ಕೂಡ ಹೇಳಿದೀವಿ. ಆ ಜೊತೆಗೆ ಮಕ್ಕಳನ್ನ ಕೂಡ ನಾನು ಮತ್ತೆ ಬಿ ಅವರು ಪರ್ಸನಲ್ ಆಗಿ ಭೇಟಿ ಮಾಡಿ ಪ್ರತಿಯೊಂದು ಶಾಲೆಗೆ ವಿಸಿಟ್ ಮಾಡಿ ನಾವು ಮಕ್ಕಳನ್ನ ಅಡ್ರೆಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಮಕ್ಕಳು ಕೂಡ ತುಂಬಾ ಕಾನ್ಫಿಡೆನ್ಸ್ ಆಗಿ ಚೆನ್ನಾಗಿ ಬರೆಯೋದ್ರ ಬಗ್ಗೆ ನಮ್ಗೆ ಇದನ್ನ ಹೇಳಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ನಮಗೂ ಅದು ಭರವಸೆ ಇದೆ. ನಮ್ಮ ಎಲ್ಲ ಶಿಕ್ಷಕರು ತುಂಬಾ ಒಂದ್ ವರ್ಷದಿಂದ ಶ್ರಮ ಪಟ್ಟಿದ್ದಾರೆ. ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ನಮ್ಗೆ ಭರವಸೆ ಇದೆ. ಮತ್ತು ಪೋಷಕರು ಕೂಡ ಹೆದರಿಕೆ ಬೇಡ ಅನ್ನೋದನ್ನ ನಾನು ಹೇಳ್ತೀನಿ. ಬರೀ ನಾವು ಫಲಿತಾಂಶದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಒಳ್ಳೆ ಫಲಿತಾಂಶ ಬರ್ಬೇಕು, ಅದು ನಮ್ದು ಮುಖ್ಯವಾದ ಜವಾಬ್ದಾರಿ. ಹಾಗೆ ಕಡಿಮೆ ಮಾರ್ಕ್ಸ್ ತಗೊಳ್ಳುವಂತಹ ಮಕ್ಕಳು ಅಥವಾ ಯಾರಾದ್ರೂ ಸ್ವಲ್ಪ ಹಿಂದೆ ಉಳಿದಿರೋ ಮಕ್ಕಳ ಬಗ್ಗೆ ಕೂಡ ನಮ್ಗೆ ಅಷ್ಟೇ ಕಾಳಜಿ ಇದೆ. ಸೊ ಆ ಮಕ್ಕಳಿಗೂ ಕೂಡ ನಾವ್ ಹೇಳೋದು ಇಷ್ಟೇನೆ, ಈ ಪರೀಕ್ಷೆ ಅಲ್ಲಂದ್ರೆ ಮತ್ತೆ ಇನ್ನು 2 ಪರೀಕ್ಷೆಗಳಿದೆ, ಅದರಲ್ಲಿ ಅವರು ಮುಂದುವರಿಯೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾವ ಮಕ್ಕಳು ಕೂಡ ಧೈರ್ಯಗುಂದೋದು ಬೇಡ ಅಂತ ನಾನು ಈ ಮೂಲಕ ಹೇಳ್ತೀನಿ. ಪೋಷಕರು ಅಷ್ಟೇನೆ, ಕಡಿಮೆ ಮಾರ್ಕ್ಸ್ ಬಂತು ಅನ್ನೋ ತಕ್ಷಣ ಮಕ್ಕಳಿಗೆ ಬೈಯೋದು ಅಥವಾ ಆ ಮಕ್ಕಳ ಮನೋಸ್ಥೈರ್ಯ ಕಡಿಮೆ ಆಗೋ ತರ ನಡ್ಕೋಬಾರ್ದು ಅಂತ ಪೋಷಕರಲ್ಲಿ ಕೂಡ ಹೇಳ್ತೀನಿ. ಹೇಗೆ ನಾವು ಗೆಲುವನ್ನ ಅಥವಾ ನಾವು ಸಕ್ಸಸ್ ನ ಹೇಗೆ ರಿಸೀವ್ ಮಾಡ್ತೀವಿ, ಹಾಗೆ ಸೋತಾಗ ಕೂಡ ಮಕ್ಕಳಿಗೆ ಬೆಂಬಲವಾಗಿ ಮನೋಸ್ಥೈರ್ಯ ತುಂಬುವಂತ ಕೆಲಸನ ತಾಲೂಕು ಆಡಳಿತ, ಪೋಷಕರು, ಶಿಕ್ಷಕರು ಮಾಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತೀನಿ. ಸಿಸಿಟಿವಿ ಹೌದು, ವೆಬ್ ಕಾಸ್ಟಿಂಗು ಸಿಸಿಟಿವಿ ಎರಡು ಇದೆ, ಎರಡು ತಯಾರಿ ಆಗಿದೆ. ಇಲ್ಲ, ಬೆಸ್ಕಾಂ ಅವ್ರಿಗೆ ಈಗಾಗ್ಲೇನೆ ಲೆಟರ್ ಹಾಕಿದ್ವಿ. UPS ಕೂಡ ಎಲ್ಲಾ ಶಾಲೆಗಳಲ್ಲಿ ಪ್ರಿಪೇರ್ ಆಗಿದ್ದಾರೆ. ಜೊತೆಗೆ ಬೆಸ್ಕಾಂ ಅವ್ರಿಗೂ ಕೂಡ ಎಕ್ಸಾಮ್ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ವಿದ್ಯುತ್ ವ್ಯತ್ಯಯ ಆಗ್ಬಾರ್ದು ಅಂತ ಹೇಳಿ ಈಗಾಗ್ಲೇ ಪತ್ರ ಬರ್ತೀವಿ. ಖುದ್ದು 11 ಪರೀಕ್ಷಾ ಕೇಂದ್ರಗಳಿಗೆ ನಾನು ಭೇಟಿ ನೀಡಿದ್ದೀನಿ. ಬಿಒರು ಕೂಡ 2 ಸರಿ ಭೇಟಿ ನೀಡಿದ್ದಾರೆ. ನಾನು ಕೂಡ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾನು ಕೂಡ ಭೇಟಿ ನೀಡಿದ್ದೀನಿ. ಎಲ್ಲಾ ಕೂಡ 11 ಕೇಂದ್ರಗಳಲ್ಲಿ UPS ವ್ಯವಸ್ಥೆ ಇದೆ. ವೆಬ್ಕಾಸ್ಟಿಂಗು ಕೂಡ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಸೊ ಲೈವ್ ಆಗಿ ಎಲ್ಲಾ ಪರೀಕ್ಷೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಲೈವ್ ಆಗಿ ಮಾನಿಟರ್ ಮಾಡೋದಕ್ಕೆ ಅಧಿಕಾರಿಗಳು ಇದೆ, ಮೇಲಧಿಕಾರಿಗಳು ಇದ್ದಾರೆ. ಇಲ್ಲಿ ಕೂಡ ಮಾನಿಟರ್ ಆಗುತ್ತೆ, ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಮಾನಿಟರ್ ಆಗುತ್ತೆ. ಅದೊಂದು ಆದೇಶ ಮಾಡ್ತೀವಿ. ನಿಷೇಧಾಜ್ಞೆ ಮತ್ತು ಇದು ಜೆರಾಕ್ಸ್ ಸೆಂಟರ್ಗಳಲ್ಲಿ ಕ್ಲೋಸ್ ಮಾಡೋದಕ್ಕೆ, ಪರೀಕ್ಷಾ ಕೇಂದ್ರಗಳ ಅಕ್ಕಪಕ್ಕ ಇರುವಂತಹ ಜೆರಾಕ್ಸ್ ಸೆಂಟರ್ಗಳನ್ನ ಕ್ಲೋಸ್ ಮಾಡೋದಕ್ಕೆ ಒಂದು ಆದೇಶ ಮಾಡ್ತೀವಿ. ಹೇಳ್ಬಿಡಿ ಒಂದು. ಓಕೆ, ಎಮರ್ಜೆನ್ಸಿ ವ್ಯತ್ಯಾಸ ಆಗ್ತಾ ಇದ್ದಾಗ ಇಮಿಡಿಯೇಟ್ ಆಗಿ BO ಗಮನಕ್ಕೆ ಮತ್ತೆ ನನ್ನ ಗಮನಕ್ಕೆ ತರಬೇಕು ಅಂತ ಹೇಳಿದೀವಿ. ಆ ಜೊತೆಗೆ ಇಮಿಡಿಯೇಟ್ ಆಗಿ ಬದಲಿ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಆ ಜೊತೆಗೆ ಬಸ್ ಹೋಗ್ಬೇಕಾದಾಗ ಮಕ್ಕಳು ಎಲ್ಲಾದ್ರೂ ದಾರಿಲಿ ಎಲ್ಲಾದ್ರೂ ನಾವು ಎಕ್ಸಾಮ್ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಅಲ್ಲಿ ನಿಲ್ಸಿ ಮಕ್ಕಳನ್ನ ಹತ್ತಿಸ್ಕೊಡೋದಕ್ಕೂ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ.
ಈಗ ಅಂದ್ರೆ ಈಗ ಬೇರೆ ಕಡೆ ಎಲ್ಲ ಆದ್ರೆ ಬೇರೆ ಕಡೆ ನಾವು ಕೆಲಸ ಮಾಡಿರೋ ಕಡೆ, ಈಗ ಮಲ್ನಾಡಲ್ಲೆಲ್ಲ ಕೆಲಸ ಮಾಡಿದ್ವಿ, ಅಲ್ಲಿ ತಾತ್ಕಾಲಿಕವಾಗಿ ಬರೋದಕ್ಕೆ ತೊಂದರೆ ಆಗುತ್ತೆ ಅಂದಾಗ ಎಕ್ಸಾಮ್ ಸಮಯದಲ್ಲಿ ಪರೀಕ್ಷಾ ಅವಧಿಯಲ್ಲಿ ಮಾತ್ರ ನಾವು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿರೋದು ಉದಾಹರಣೆಗಳಿದೆ. ಸೊ ಇಲ್ಲಿ ಆತರ ಕಸ್ಟೋಡಿಯನ್ ಗಳ ಜೊತೆ ಎಲ್ಲ ಮಾತಾಡಿದಾಗ, ಚೀಫ್ ಮತ್ತೆ ಕಸ್ಟೋಡಿಯನ್ ಗಳ ಜೊತೆ ಮಾತಾಡಿದಾಗ ಎಲ್ಲೂ ಕೂಡ ಆತರ ಸಮಸ್ಯೆಗಳಿಲ್ಲ ಮೇಡಮ್ ಅಂತ ಹೇಳಿದ್ದಾರೆ. ಆತರ ಸಮಸ್ಯೆಗಳನ್ನ ನಮ್ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ನಾವು ರೆಡಿ ಇದೀವಿ, ವ್ಯವಸ್ಥೆ ಮಾಡ್ಕೊಡ್ತೀವಿ. ಇಲ್ಲ ಇಲ್ಲ, ಡ್ರೆಸ್ ಕೋಡ್ 2522 ಬೇಕಾ? ನಮ್ಮಲ್ಲಿ 11 ಪರೀಕ್ಷಾ ಕೇಂದ್ರಗಳಿದೆ. ಒಟ್ಟು 2522 ವಿದ್ಯಾರ್ಥಿಗಳು ಪರೀಕ್ಷೆನ ಎದುರಿಸ್ತಾ ಇದ್ದಾರೆ. 11 ಕೇಂದ್ರಗಳಲ್ಲಿ ದೇಶೀಯ ವಿದ್ಯಾಪೀಠ ಬಾಲಕರ ಪ್ರೌಢಶಾಲೆ ಚಿಕ್ಕನಾಯಕನಹಳ್ಳಿ, ಸರ್ಕಾರಿ ಪ್ರೌಢಶಾಲೆ ಚಿಕ್ಕನಾಯಕನಹಳ್ಳಿ, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಚಿಕ್ಕನಾಯಕನಹಳ್ಳಿ, KPS ಉಳಿಯಾರು ಕೆಂಕೆರೆ, TRS ಪ್ರೌಢಶಾಲೆ ಉಳಿಯಾರು, ಶ್ರೀ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ ಬೆಳಗುಲಿ, ಶ್ರೀ ಜೈಭಾರತಿ ಪದವಿ ಪೂರ್ವ ಕಾಲೇಜು ಮದಿಘಟ್ಟ, ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆ ಅಂದನ್ಕೆರೆ, ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜು ತಿಮ್ನಹಳ್ಳಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರನ್ಕೆರೆ, ಅಂಬೇಡ್ಕರ್ ಗ್ರಾಮಾಂತರ ಪ್ರೌಢಶಾಲೆ ತಿಮ್ಲಾಪುರ, ಕಾರ್ತಿಕೆಹಾಳು. ಇಷ್ಟು 11 ಕೇಂದ್ರಗಳಲ್ಲಿ 2522 ಮಕ್ಕಳು ಪರೀಕ್ಷೆನ ಬರೀತಾ ಇದ್ದಾರೆ. ರೆಗ್ಯುಲರ್ ಫ್ರೆಶ್ ಅಂತ, ಈಗ ರೆಗ್ಯುಲರ್ ಬರೆಯೋರು ಫ್ರೆಶ್ ಅಂತ ಬರ್ತಾರೆ. ಪ್ರೈವೇಟ್ ಪ್ರೊಫೆಷನಲ್ ಒಟ್ಟು ಮಕ್ಕಳು ಸೇರಿ ಒಟ್ಟು ಮೋಹನ್